ಇನ್ನೇನ್ರಿ ಈ ತೊಗರಿ ಕಾಳು ಸೀಸನ್ನು ಮುಗಿತಾ ಬಂತ್ರಿ. ಅದಕ್ಕೆ ಇವತ್ತು ಇನ್ನೊಂದು ಸಲ ಹಿಂಗೆ ಈ ತೊಗರಿ ಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಮಂತ ಬರ್ರಿ. ನಡೀರಿ ಮತ್ತು ತಡ ಯಾಕಂತ ಹೆಂಗೆ ಮಾಡೀನಂತ ತೋರಿಸ್ತೀನಿ ರೀ. ಈ ಪಲ್ಯ ಮಾಡ್ಲಕ್ಕ ನಾ ಏನು ಮಾಡೀನಿ ರೀ, ತೊಗರಿ ಕಾಳು ತಂದು ಎಲ್ಲ ಬಿಡಿಸಿ ಹಿಂಗೆ ಇಟ್ಟಿದ್ರಿ. ಈಗ ಇವಕ್ಕೆ ತೊಳೆದು ತಂದು ಏನು ಮಾಡ್ತೀನಿ ರೀ, ಒಂದು ಕುಕ್ಕರ್ನಾಗ ಹಾಕ್ಬಿಡ್ತೀನಿ ರೀ. ಅವು ಮುಳುಗೋಸು ನೀರನ್ನು ಹಾಕ್ಬಿಡ್ತೀನಂತ. ಇದ್ರಾಗ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ಬೇಕಾಗ್ತದೆ ರೀ, ಮತ್ತು ಅರಿಶಿನ ಪುಡಿನೂ ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೆಲ್ಲ ಚಂದ ಕಲಿಸಿ ಏನು ಮಾಡ್ತೀನಪ್ಪ ಅಂತಂದ್ರೆ, ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು 2 ಸೀಟಿ ಹೊಡಿಸಿ ತರ್ತೀನಂತ್ರಿ. ಹಸಿ ಕಾಳು ಅವಲ್ರಿ, ಹೀಗಾಗಿ ಜಾಸ್ತಿನೂ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದ್ರಿ. 2 ಸೀಟಿ ಹೊಡ್ಸ್ರೆ ಸಾಕ್ರಿ. ಈಗ ಇಲ್ಲಿ ನಾ ಏನು ಮಾಡ್ತೀನಿ ರೀ, ಒಂದಿಟ್ಟು ಎಣ್ಣೆ ಬಿಸಿ ಮಾಡ್ತೀನಂತ. ಅದ್ರಾಗ ಸಾಸಿ ಮತ್ತು ಜೀರಿಗೆ ಹಾಕಿ ಅವಕ್ಕೆ ಚಲೋ ಫ್ರೈ ಮಾಡ್ಕೊತೀನಿ ರೀ. ಮತ್ತು ಇಲ್ಲಿ ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಹಸಿ ಉಳ್ಳಾಗಡ್ಡಿ ಇರ್ತಾವಲ್ರಿ, ಅವನು ಸ್ವಲ್ಪ ಸೇರಿಸೀನಿ ರೀ. ಹಸಿ ಉಳ್ಳಾಗಡ್ಡಿ ಇರಲಿಲ್ಲ ಅಂದ್ರೆ ಬಿಡ್ರಿ. ಈಗ ಇವಕ್ಕೆಲ್ಲ 1-2 ನಿಮಿಷ ಫ್ರೈ ಮಾಡ್ಕೊತೀನಂತ್ರಿ. ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ಮಾಡೀನಿ ರೀ, ಕುಟ್ಟಿ ಸೇರಿಸ್ಲತ್ತೀನಿ ರೀ. ಇದು ನಿಮಗೆ ನಡೆಯಲ್ಲ, ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ಹಿಂಗೆ ಹಾಕೋರಿ, ನಡೀತದ. ಈಗ ಇದಕ್ಕೂ ಚಂದನ ಏನು ಮಾಡ್ತೀನಿ ರೀ, ಫ್ರೈ ಮಾಡ್ಕೊತೀನಂತ. ಈಗ ಒಂದಿಟ್ಟು ಹಸಿ ಉಳ್ಳಾಗಡ್ಡಿನೂ ಸೇರಿಸ್ಬಿಡ್ತೀನಿ ರೀ. ಇದೇನು ಕಂಪಲ್ಸರಿ ಹಾಕ್ಬೇಕಂತೇನಿಲ್ಲ, ಇದ್ರ ಸೇರಿಸ್ರಿ, ಇಲ್ಲ ಅಂದ್ರೆ ಬಿಡ್ರಿ, ನಡೀತದ. ಅದರ ಹಾಕೋದ್ರಲ್ಲಿಂದ ಮಸ್ತ್ ಫ್ಲೇವರ್ ಬರ್ತದೆ ರೀ ನಮ್ಮ ಪಲ್ಯದಾಗ. ಮತ್ತು ಈಗ ಇದ್ರಾಗ ಹಸಿ ಖಾರನೇ ಹಾಕ್ಲತ್ತೀನಿ ರೀ. ನಾ ಬೇಕಾದ್ರೆ ಒಣ ಖಾರ ಅಂದ್ರೇನು ಪುಡಿ ಖಾರನೂ ಹಾಕೋಬೋದು, ನಡೀತದೆ. ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸೀನಿ ರೀ, ಮತ್ತು ಅರಿಶಿನ ಪುಡಿ ಸೇರಿಸೀನಿ. ನಾವು ಕಾಳು ಕುದಿಸ್ಬೇಕಾದ್ರೆ ಉಪ್ಪು ಸೇರಿಸಿದ್ದೇವೆ ರೀ, ಹೀಗಾಗಿ ನೋಡಿಬಿಟ್ಟು ಉಪ್ಪು ಹಾಕೋಬೇಕಾಗ್ತದೆ. ಅಂದರೆ ಸ್ವಲ್ಪ ಕಮ್ಮಿನೇ ಉಪ್ಪು ಸೇರಿಸ್ಬೇಕು. ಎಲ್ಲ ಚಲೋ ಹುರಿದಾದ್ಮೇಲೆ ಈಗ ಒಂದು ಕಟ್ಟು ಮೆಂತ್ಯ ಸೊಪ್ಪು ಏನು ಮಾಡೀನಿ ರೀ, ಎಲ್ಲ ಚಂದ ಬಿಡಿಸಿ ಸ್ವಚ್ಛ ತೊಳೆದು ಹಿಂಗೆ ಸಣ್ಣ ಕಟ್ ಮಾಡಿ ತಂದು ಇದ್ರಾಗ ಹಾಕ್ಬಿಟ್ಟೀನಿ ರೀ. ನಾ ಎಲ್ಲ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ರೀ. ಸ್ವಲ್ಪ ಅದು ಸೆಟಲ್ ಆಗಲಿ ಅಂದ್ರೆ ಸ್ವಲ್ಪ ಕೂಡ್ಕೊತದ್ರಿ. 1-2 ನಿಮಿಷ ಬಿಟ್ಟಿದ್ರಿನ. ಈಗ ಇದಕ್ಕೆ ನಾನು ಚಂದ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೊತೀನಂತ. ಎಣ್ಣೆಗೆ ಹಾಕಿದ್ಮೇಲೆ ಇದು ಕ್ವಾಂಟಿಟಿ ಪೂರ್ತಿ ಕಮ್ಮಿ ಆಗಿಬಿಡ್ತದೆ ರೀ. ಈಗ ಇದ್ರಾಗ ಈ ಕುದಿಸಿಟ್ಟಿದ್ದು ತೊಗರಿ ಕಾಳು ನೀರು ಸಮೇತ ತಂದು ಸೇರಿಸ್ಬಿಡ್ತೀನಂತ್ರಿ. ಬೇಕಾದರೆ ನೀವು ನೀರೆಲ್ಲ ತೆಗೆದು ಬರೀ ಕಾಳು ಸೇರಿಸ್ಬೋದು. ಆದರೆ ಅವಕ್ಕೆ ಯಾಕೆ ವೇಸ್ಟ್ ಮಾಡಬೇಕು, ಹಿಂಗೆ ಪಲ್ಯದಾಗ ಹಾಕರ ನಡೀತದೆ ರೀ. ಚಂದ ಮಿಕ್ಸ್ ಮಾಡಿ ಮ್ಯಾಲೆ ಮುಚ್ಚಿ 1-2 ನಿಮಿಷ ಬಿಟ್ಬಿಡ್ತೀನಿ ರೀ. 1-2 ನಿಮಿಷ ಆದಮೇಲೆ ಈಗ ಚಂದ ಕುದ್ದಿರ್ತದೆ ರೀ. ಈಗ ಆಲ್ರೆಡಿ ಕುದ್ದಿವೆ ಅವಲ್ರಿ ಕಾಳು, ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ಈಗ ಬೈಂಡಿಂಗ್ ಸಲುವಾಗಿ ನಾ ಏನು ಮಾಡ್ತೀನಿ ರೀ, 1-2 ಚಮಚ ಕಡಲೆ ಹಿಟ್ಟು ಈ ಪ್ಲೇಟ್ನಾಗ ಹಾಕಿ 1-2 ಚಮಚ ಎಣ್ಣೆ ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಹಾಕಿ ಈಗ ಚಮಚಲಿಂದ ಕಲಿಸ್ಲಿಕ್ಕೆ ಹೋಗ್ಬಾರ್ದು ರೀ, ಕೈಲಿಂದೆ ನಾವೇನು ಮಾಡಬೇಕಾಗ್ತದೆ, ಒಂದು ಗಂಟೆ ಇಲ್ದಂಗೆ ಚಂದ ಕಲಿಸ್ಕೋಬೇಕಾಗ್ತದೆ ರೀ. ಈ ಥರ ಆಗ್ಬೇಕ್ರಿ. ಇದು ತಂದು ಈ ಪಲ್ಯದಾಗ ಉದುರ್ಸ್ಕೊತಾ ಹೋಗ್ಬೇಕ್ರಿ. ಇದರ್ಲಿಂದ ನಮ್ಮ ಪಲ್ಯದು ಫ್ಲೇವರ್ನು ಚಂದ ಎನ್ಹಾನ್ಸ್ ಆಗ್ತದೆ ರೀ, ಮತ್ತು ಬೈಂಡಿಂಗ್ನು ಚಲೋ ಬರ್ತದೆ ರೀ. ಮತ್ತು ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಇದಕ್ಕೆ ಚಂದ ನಾವು ಮಿಕ್ಸ್ ಮಾಡ್ದೇವಂತಂದ್ರೆ ನಮ್ಮದು ಖಮ್ ಒಂದು ತೊಗರಿ ಕಾಳು ಮತ್ತು ಮೆಂತ್ಯ ಸೊಪ್ಪಿಂದು ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದರ ಸರಿ ನಡೀತದೆ ರೀ, ಮತ್ತು ಅಷ್ಟೇ ಹೆಲ್ದಿಯಾಗಿನೂ ಇರ್ತದೆ ರೀ. ಹಾಗಾದ್ರೆ ಈ ಸೀಸನ್ ಮುಗಿಯೋದ್ರಾಗ ನೀವು ಒಂದು ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.